ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ನಾನು ಇನ್ನೊಂದು ವಿಶಿಷ್ಟವಾದ ಸಸ್ಯನೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಇದರ ಹೆಸರು ಸಂಸ್ಕೃತದಲ್ಲಿ ಪಾಟ ಅಂತೇಳಿ ಹೇಳ್ತೀವಿ, ಲ್ಯಾಟಿನ್ನಲ್ಲಿ ಸೈಕ್ಲಿಯಾ ಪೆಲ್ಟೇಟಾ ಅನ್ನುವಂಥ ಹೆಸರಿನಿಂದ ಈ ಪ್ಲಾಂಟ್ನ ಕರೀತಾರೆ. ಇದು ಒಂದು ಉತ್ತಮವಾದ ಜ್ವರಾಗ್ನ ಆಗಿದೆ. ಅಂದರೆ ಇದರ ಕಷಾಯವನ್ನು ಕುಡಿಯೋದ್ರಿಂದ ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಅದಲ್ಲದೆ ಪದೇ ಪದೇ ಬರುವಂತಹ ಹೆಡ್ಡೇಕಿಗೆ ಇದರ ಪಂಚಾಂಗವನ್ನು, ಇಡೀ ಗಿಡವನ್ನು ಹಾಗೆ ಕಿತ್ಬಿಟ್ಟು ಪೇಸ್ಟ್ ರೀತಿಯಲ್ಲಿ ಮಾಡಿಬಿಟ್ಟು ತಲೆಗೆ ಒಂದು ಲೇಪನ ರೀತಿಯಲ್ಲಿ, ಅಂದರೆ ತಲೆಯ ಮೇಲೆ ಪೇಸ್ಟನ್ನು ಇದರ ಪೇಸ್ಟನ್ನು ಹಾಕುವಂಥದ್ದು ಸಹ ಬಹಳಷ್ಟು ಸಹಕಾರಿಯಾಗುತ್ತೆ. ಅದಲ್ಲದೆ ಇದರ ಎಲೆಯ ರಸವನ್ನು ನಾವು ಸ್ವಲ್ಪ ನೀರಿನೊಂದಿಗೆ ಮಿಶ್ರಣ ಮಾಡಿ ಬಾಯಿಯಲ್ಲಿ ಪದೇ ಪದೇ ಆಗುವಂತಹ ಗುಳ್ಳೆಗೆ ಇದರ ಲೇಪನ ಮಾಡಿ ಆಮೇಲೆ ಸ್ವಲ್ಪ ಬೊಂಡದ ನೀರು ಅದನ್ನು ಕುಡಿಯುವಂಥದ್ದು. ಇದರ ಎಲೆಯ ರಸವನ್ನು ಆ ಬಾಯಿಗೆ ಲೇಪನ ಮಾಡಿ ಆಮೇಲೆ ಬೊಂಡದ ನೀರನ್ನು, ಶಿವಾಳದ ನೀರನ್ನು ಕುಡಿಯೋದರ ಮುಖೇನ ಪದೇ ಪದೇ ಬಾಯಿಯಲ್ಲಿ ಆಗುವಂತಹ ಗುಳ್ಳೆಯಿಂದ ಹೊರಗಡೆ ಬರಲಿಕ್ಕೆ ಇದು ಬಹಳಷ್ಟು ಉಪಯುಕ್ತ ಆಗ್ತದೆ. ಸೊ ನಿಮ್ಮ ಮನೆಯಲ್ಲಿ ಸಹ ಎಲ್ಲ ಕಡೆಗಳಲ್ಲೂ ಇದು ಬೆಳೆಯುವಂಥದ್ದು ಪಾಟ ಅಥವಾ ಸೈಕ್ಲಿಯಾ ಪೆಲ್ಟೇಟಾ, ಇದನ್ನು ಯೂಸ್ ಮಾಡಿ. ಧನ್ಯವಾದಗಳು.